ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ನಾವು BZ ಗ್ರೂಪ್ ಚನ್ನಪಟ್ಟಣ ಗುರು ಅಂತ ಉರ್ಫ್ ಲಾಲ್. ನಮ್ಮದು ಹೈಕಮಾಂಡಿಂದ ಮನವಿ ಐತೆ. ನಮ್ಮ BZ ಗ್ರೂಪ್ ಇಂದ ಎಲ್ಲ ಚನ್ನಪಟ್ಟಣದಿಂದ ಜಮೀರ್ ಅಹಮದ್ ಅವ್ರಿಗೆ DCM ಸ್ಥಾನ ಕೊಡಬೇಕು. ಬೇರೆ ನಮ್ಮದು ಏನು ಅಭ್ಯಂತರ ಏನೂ ಇಲ್ಲ. ಯಾಕಂದ್ರೆ ನಮ್ಮ CM ಆಗೋರ DK ಶಿವಕುಮಾರ್ ಅವರು ಅವ್ರಿಗೂ ವಿನಂತಿ ನಾವು. ಯಾಕಂದ್ರೆ ಈ 2 ವರ್ಷ ಅಲ್ಲ, ಮುಂದೆ ದಿನ ತಿರ್ಗಾ 5 ವರ್ಷ ಐತೆ. ನಮ್ಮ ಅಣ್ಣನಿಗೆ BZ ಜಮೀರ್ ಅಹಮದ್ಗೆ ಅವ್ರ ಜೊತೆನಲ್ಲಿ ಕರ್ಕೊಂಡು ಎಲ್ಲ ಇನ್ನೂ ಅಭಿವೃದ್ಧಿ ಮಾಡ್ಬೋದು. ಈಗ ಚೆನ್ನಾಗಾಗಿದೆ. ಯಾರೋ ಉಲ್ಟಾ ಸೀದಾ ಏನೋ ಸುದ್ದಿ ಕೊಟ್ಟವ್ರೆ, ಅದು ಏನೂ ಇಲ್ಲ. ಆ ಥರ ನಮ್ಮ ಅಣ್ಣ BZ ಜಮೀರ್ ಅಹಮದ್ ಅವ್ರಿಗೆ ಒಂದು ಸ್ಥಾನ ಕೊಡಬೇಕು. ನಮಗೆ ನಂಬಿಕೆ ಇದೆ ಹೈಕಮಾಂಡ್ಗೂ. ಆಮೇಲೆ ನಮ್ಮ DK ಶಿವಕುಮಾರ್ ಅವ್ರ ಅಣ್ಣ ಅವ್ರಿಗೆ ನಾವು ವಿನಂತಿ ಏನಂದರೆ, ನಮ್ಮ ಧೈರ್ಯಗಿರಿಯಿಂದನೂ ವಿನಂತಿ, ನಮ್ಮ ಮುಸ್ಲಿಮ್ಸ್ ಬಾಂಧವರು, ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಎಲ್ಲರಿಗಿಂತನೂ ನಾವು ವಿನಂತಿ ಮಾಡ್ತೀವಿ. ನಮ್ಮ BZ ಜಮೀರ್ ಅಹಮದ್ ಅಣ್ಣವ್ರಿಗೆ DCM ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ನಮಸ್ಕಾರ. ಇವತ್ತು ಸೇರೋದು ಜನ ಏನಂದರೆ BZ ಜಮೀರ್ ಅಹಮದ್ ಖಾನ್ಗೆ ಇಟ್ಕೊಳ್ಳಿಲ್ಲ, ಸ್ಥಾನ ಕೊಡಲಿಲ್ಲ ಅಂತ ಎಲ್ಲ ಜನ ಸೇರಿಸಿದವ್ರೆ. ಬಟ್ ಅವರು ಮಾಸ್ ಲೀಡರು, ಬರೀ ಮುಸ್ಲಿಮ್ಸ್ ನಾಯಕ ಅಲ್ಲ. ಅವನು ಪ್ರತಿ ಜಾತಿಗೆ ತಗೊಂಡು ನಡ್ಕೊಳ್ಳೋದು. ಇಲ್ಲಿ ಒಂದು ಪಕ್ಷದವರು ಇಲ್ಲ, ಇಲ್ಲಿ ಬರೀ ಕಾಂಗ್ರೆಸ್ ಅವರು ಇಲ್ಲ, JDS ಅವರವರೇ, ಕಾಂಗ್ರೆಸ್ ಅವರವರೇ, ಎಲ್ಲ ಪಕ್ಷದವರೇ. ಇಲ್ಲಿ ಬರೀ ಕಾಂಗ್ರೆಸ್ ಅವರ ಬದಿಯಲ್ಲಿ ಇದು ಮಾಡ್ತಾ ಇಲ್ಲ. ಎಲ್ಲ ಅವರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನಂದರೆ, ಸಿಕ್ಕಿಲ್ಲ ನಾಯಕ. ಎಲ್ಲ ಜನಕ್ಕೆ ಅವರು ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಯಾವ ಕ್ಯಾಶ್ ನೋಡೋದಿಲ್ಲ, ಯಾವ್ದು ಇಲ್ಲ. ಅದಕ್ಕೆ ನಮ್ಮ ಹೊಟ್ಟೆ ಹುಡ್ದದೆ, ನಮ್ಮ ಮನಸ್ಸಿಗೆ ನೋವಾಗದೆ. ಎಲ್ಲ ಜನ ಅದು ಕೇಳ್ಕೊತಾವ್ರೆ. ದಯವಿಟ್ಟು ನಾವು ಶಿವಕುಮಾರ್ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಕೈ ಮುಗ್ದು ಕೇಳ್ಕೊತೀವಿ. ಏನಿತ್ತು ಕಾಲ, ಇನ್ನೂ 2 ವರ್ಷ ಐತೆ. ನಮ್ಮ BZ ಜಮೀರ್ ಅಹಮದ್ ಖಾನ್ಗೆ ಅವಕಾಶ ಮಾಡಿಕೊಳ್ಬೇಕು DCM ಅಂತ ನಾವು ಕೇಳ್ಕೊತಿದ್ದೀವಿ. ಮಾಡ್ತಾರೆ ಅಂತ ನಂಬಿಕೆ ಐತೆ. ಇದು ನಾವು ರ್ಯಾಲಿ ಮಾಡ್ತಾ ಇರೋದು ಪಕ್ಷ ವಿರೋಧ ಅಲ್ಲ. ಮೊದಲೇನು ಪಕ್ಷಕ್ಕೆ ಎಲ್ಲ ಇದ್ರು, ಈಗಲೂ ಇರ್ತೀವಿ, ಈಗಲೂ ಜೊತೆಲೇ ಇರ್ತೀವಿ. ಅದು ಮನೆ ಕಿತ್ತಾಟ ನಡೀತಾನೇ ಇರ್ತದೆ. 10 ನಿಮಿಷ ತಿರ್ಗಿ ಅವ್ರು ಸರಿ ಇರ್ತದೆ ಅವರು. ಅದಕ್ಕೆ ಹೇಳಿ 4 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಮುಸ್ಲಿಂ ಬಾಂಧವರು, ಹಿಂದೂ ಇರಲಿ, ಎಲ್ಲ ಇಲ್ಲಿ ಅಲ್ಪಸಂಖ್ಯಾತವರು ಎಲ್ಲ ಸೇರಿದ್ದಾರೆ. ನಾವು DK ಶಿವಕುಮಾರ್ ಅವರು ಮತ್ತು ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಮನವಿ ಮಾಡ್ಕೊತಿದ್ವಿ. ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಒಂದು ಸ್ಥಾನಮಾನ ಎಲ್ಲ ಕೊಡಬೇಕಂತ. आज का ये कैंडल एहतजाजी जुलूस मैदया सर्कल शेरू होटल शहर चन्नपट्टन में BZ जमीर अहमद खान की तायद में मनाया जा रहा है. BZ जमीर अहमद खान हमारे चहेते और मास लीडर हैं. 3 तारीख को कर्नाटक स्टेट में एक नई गवर्नमेंट बनी DK शिवकुमार की क़यादत में, जिसमें 13 मंत्रियों ने हलफ लिया. लेकिन अफसोस के इस हलफ बर्दारी में हमारे BZ जमीर अहमद खान को कोई मिनिस्ट्री नहीं दी गई. हमें उम्मीद थी कि इस बार DCM का पोस्ट जमीर अहमद खान के हक में दिया जाएगा. आज हम सबको खुशियाँ मनाने, पटाखे फोड़ने, एक दूसरे के गले मिलकर मुबारकबादी देने की जगह यहाँ पर अफसोस भरे प्रदर्शन चल रहे हैं, क्योंकि जमीर अहमद खान को मिनिस्ट्री से हटा दिया गया है. हमारी मांग शहर चन्नपट्टन के और मैदया सर्कल के जो यहाँ पर मौजूद हैं, उन सब की डिमांड है कि हमारे CM DK शिवकुमार साहब से और हाईकमांड कांग्रेस से हमें अपील करते हैं कि नेक्स्ट पट्टी में BZ जमीर अहमद खान को मिनिस्ट्री देकर हम सबको, आप सबका शुक्रिया अदा करने का मौका दें. वैसे भी BZ जमीर अहमद खान कांग्रेस और मुसलमानों के दरमियान एक पुल का काम करते हैं.